ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಕಬಾಬ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ರುಚಿಯಾಗಿ ಸಿಂಪಲ್ಲಾಗಿ ಬೇಗ ಮಾಡುವಂತಹ ಇನ್ಸ್ಟೆಂಟ್ ಕಬಾಬ್ ಅಂತಲೇ ಹೇಳ್ಬೋದು. ಕಬಾಬ್ ಪೌಡ್ರನ್ನ ಯೂಸ್ ಮಾಡಿ ನಾನು ಹೇಗೆ ಕಬಾಬ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 1 kg ಚಿಕನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 2 ಮೊಟ್ಟೆನ ಹೊಡೆದು ಹಾಕೋತಾ ಇದ್ದೀನಿ. ನಾನು 1 kg ಚಿಕನ್ನ ತೊಗೊಂಡಿದ್ದೀನಿ, ಬಾಯ್ಲರ್ ಚಿಕನ್ನ. ಹಾಗೆ 1 ನಿಂಬೆಹಣ್ಣಿನ ರಸನ ಹಿಂಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನಿಂಬೆಹಣ್ಣಿನ ಬೀಜನ ತೆಗೆದುಬಿಟ್ಟು ಚೆನ್ನಾಗಿ 2 ಹೋಳನ್ನು ಕೂಡ ನಾನು ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ. ಹಾಗೆ ತೇಜು ಅವ್ರದ್ದು ನಾನು ಚಿಕನ್ ಕಬಾಬ್ ಪೌಡ್ರನ್ನ ಬಳಸ್ತಾ ಇದ್ದೀನಿ. ನೀವು ಯಾವುದಾದ್ರೂ ಚಿಕನ್ ಕಬಾಬ್ನ ಪೌಡ್ರನ್ನ ಬಳಸ್ಬೋದು. ನಾನು 2 ಪ್ಯಾಕ್ನ ತೊಗೊಂಡಿದ್ದೀನಿ. 10 ರೂಪಾಯಿದು 2 ಪ್ಯಾಕ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಅರ್ಧ kg ಮಾಡ್ತೀರಾ ಅಂದರೆ 1 ಪ್ಯಾಕೆಟ್ ಸಾಕಾಗುತ್ತೆ. 1 kg ಮಾಡ್ತಾ ಇರೋದ್ರಿಂದ 2 ಪ್ಯಾಕೆಟ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಯಾಕೆಂದರೆ ಚಿಕನ್ ಕಬಾಬ್ ಪೌಡ್ರಲ್ಲೂ ಕೂಡ ಉಪ್ಪಿರುತ್ತೆ. ಹಾಗೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೂ ಕೂಡ ಉಪ್ಪು ಹಾಕಿರ್ತೀರಾ, ಜಾಸ್ತಿ ಕೆಡಬಾರ್ದು ಅಂತೇಳಿ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಎಲ್ಲನೂ ಕೂಡ ಹೊಂದ್ಕೊಳ್ಳೋ ರೀತಿ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೀಝರಲ್ಲಿ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಟೈಮ್ ಇತ್ತು ಅಂದರೆ ನೀವು ಇಟ್ಟರೆ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಉಪ್ಪು ಖಾರ ಎಲ್ಲನೂ ಕೂಡ ಚೆನ್ನಾಗಿ ಹಿಡಿದಿರುತ್ತೆ. ನೀವು ಈ ರೀತಿ ಚೆನ್ನಾಗಿ ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕು. ನೀವು ಫ್ರೀಝರಲ್ಲಿ ಇಡಬಾರ್ದು, ಫ್ರಿಜ್ಜಲ್ಲಿ ಮೇಲ್ಗಡೆ ಇಡಬೇಕಾಗತ್ತೆ. ಫ್ರಿಜ್ಜಲ್ಲಿಟ್ಟರೆ ಸಾಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಎತ್ತಿಟ್ಕೊಂಡು ನಾವು ಒಂದು ಅರ್ಧ ಮುಕ್ಕಾಲು ಗಂಟೆ ಎತ್ತಿಟ್ಕೊಂಡು ಆದಮೇಲೆ ನಾನು ಇದಕ್ಕೆ ಎಣ್ಣೆಗೆ ಬಿಡೋದನ್ನ ತೋರಿಸ್ತೀನಿ. ನೋಡಿ, ಅರ್ಧ ಮುಕ್ಕಾಲು ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ಇಟ್ಟಿದೆ. ಇವಾಗ ತೆಗ್ದು ನಾವು ಕಬಾಬ್ನ ಎಣ್ಣೆಗೆ ಹಾಕೊಳ್ಳೋಣ. ನಾನು ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ. ಪೂರ್ತಿ ಚೆನ್ನಾಗಿ ಎಣ್ಣೆ ಕಾಯ್ದ ಮೇಲೆ ಮೀಡಿಯಮ್ ಫ್ಲೇಮ್ನ ಮಾಡ್ಕೋತಾ ಇದ್ದೀನಿ. ಪೂರ್ತಿ ಚೆನ್ನಾಗಿ ಕಾಯಬೇಕು. ಕಾಯ್ದ ಮೇಲೆ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ನಾನು ಕಬಾಬ್ನ ಒಂದೊಂದೇ ಪೀಸ್ನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಒಂದೊಂದೇ ಪೀಸ್ನ ಹಾಕ್ಕೊಂಡು 2 ಸೈಡು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಕಬಾಬ್ಗೆ. ನೀವು ಯಾವಾಗ ನೀವು ಕಬಾಬ್ ಮಾಡುವಾಗ್ಲೂ ಅಷ್ಟೇ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡೆ ನೀವು ಕಬಾಬ್ನ ಹಾಕ್ಕೊಬೇಕು. ಇಲ್ಲಾಂದರೆ ಚಿಕನ್ ಪೀಸ್ಗಳೆಲ್ಲ ಕಬಾಬ್ ಪೀಸ್ಗಳೆಲ್ಲ ಎಣ್ಣೆ ಹಿಡ್ದಂಗೆ ಆಗಿರುತ್ತೆ. ತಿನ್ನುವಾಗ ನಮಗೆ ಎಣ್ಣೆ ಅಂತ ಅನ್ನಿಸುತ್ತೆ. ನೀಟಾಗಿ ಬೇಯೋದು ಇಲ್ಲ ಕೂಡ. ಅದಕ್ಕೋಸ್ಕರ ನೀವು ಪೂರ್ತಿ ಚೆನ್ನಾಗಿ ಎಣ್ಣೆ ಕಾಯ್ದಮೇಲೆ ಕಬಾಬ್ನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಅಥವಾ ಐ ಫ್ಲೇಮಲ್ಲೇ ಇಟ್ಕೊಂಡು ನೀವು ಕಬಾಬ್ನ ಬೇಯಿಸ್ಕೋಬೇಕು. ನೀವು ಕಡಿಮೆ ಹುರಿ ಮಾಡ್ಕೊಂಡು ಬೇಯಿಸ್ಕೊಂತು ಅಂತಂದರೆ ಪೂರ್ತಿ ಎಲ್ಲನೂ ಕೂಡ ಚಿಕನ್ಗೆ ಎಣ್ಣೆ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ ಅಥವಾ ಐ ಫ್ಲೇಮಲ್ಲೇ ಕಬಾಬ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ಕಲರ್ ಗೊತ್ತಾಗುತ್ತೆ, ನೀವೆಲ್ಲ ಡ್ರೈ ಆಗುತ್ತೆ. ಅದು ಕಬಾಬು ಬೆಂದಿರೋದು ಕೂಡ ಗೊತ್ತಾಗುತ್ತೆ. ಕಲರ್ ಕೂಡ ಚೇಂಜ್ ಆಗಿರುತ್ತೆ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಒಂದು 5 to 6 ಮಿನಿಟ್ಸ್ ಆದರೆ ಸಾಕು. ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಕೂಡ ಚೆನ್ನಾಗಿ ಬೇಯಿಸಿ ನಾನು ಎತ್ತಿ ತಟ್ಟೆಗೆ ಹಾಕೋತಾ ಇದ್ದೀನಿ. ಈಗ ಮತ್ತೆ ಇನ್ನೊಂದು ಒಬ್ಬೆನೂ ಕೂಡ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಇದೇ ಥರ ನೀವು ಎಣ್ಣೆನ ಚೆನ್ನಾಗಿ ಒಂದು ಒಬ್ಬೆ ತೆಗಿತೀರಾ ಅಂತಂದರೆ ಮತ್ತೆ ಇನ್ನೊಂದು ಸಲ ನೀವು ಕಬಾಬ್ ಹಾಕೋಕ್ಕಿಂತ ಮುಂಚೆ ಒಂದು 5 ನಿಮಿಷ ಎಣ್ಣೆ ಕಾಯಿಸ್ಬಿಟ್ಟು ಹಾಕಬೇಕು. ಏಕೆಂದರೆ ನಾವು ತೆಗಿವಾಗ ಎಣ್ಣೆ ಸ್ವಲ್ಪ ತಣ್ಣಗಾಗಿರುತ್ತೆ. ಅದಕ್ಕೋಸ್ಕರ ಮತ್ತೆ ನೀವು ಐ ಫ್ಲೇಮ್ ಮಾಡಿ ಚೆನ್ನಾಗಿ ಎಣ್ಣೆ ಕಾಯಿಸ್ಬಿಟ್ಟು ಮತ್ತೆ ಕಬಾಬ್ನ ಹಾಕೊಬೇಕು. ಆವಾಗಲೇ ಕಬಾಬು ಚೆನ್ನಾಗಿ ಬರುತ್ತೆ. ತುಂಬಾ ಸಿಂಪಲ್ಲು. ಜಸ್ಟು ನೀವು ಕಬಾಬ್ನ ಫಸ್ಟೇ ಕಲಸಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿರ್ತೀರಾ ಅಂತ ಅಂದರೆ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಕ್ಕೆ ಬಿಡ್ತು ಅಂತಂದರೆ ಕಬಾಬ್ ಎಣ್ಣೆಗೆ ಹಾಕ್ಕೊಳೋದಂತೂ ತುಂಬಾ ಈಸಿ. ನಿಮಗೆ ಮ್ಯಾರಿನೇಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಒಂದು 10 ಮಿನಿಟ್ಸ್ ಆದ್ರೂ ಆಚೆ ಕಡೆನೇ ಇಡ್ತೀನಿ ಅಂತಂದರೆ 10 ಮಿನಿಟ್ಸ್ ಆಚೆ ಕಡೆ ಇಟ್ಬಿಟ್ಟು ನೀವು ಮಾಡ್ಕೋಬೋದು. ಬಟ್ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಅಂದರೆ 1/2 ಅವರಿಂದ ಒಂದು ಮುಕ್ಕಾಲು ಗಂಟೆನಾದರೂ ನೀವು ಫ್ರೀಝರಲ್ಲಿಟ್ಟರೆ ಉಪ್ಪು ಖಾರ ಎಲ್ಲನೂ ಕೂಡ ಚೆಂದ ಹಿಡ್ದಿರುತ್ತೆ. ಆವಾಗ ಇನ್ನೂ ಚೆನ್ನಾಗಾಗಿರುತ್ತೆ, ಜ್ಯೂಸಿಯಾಗಿ ಚೆನ್ನಾಗಿ ಕಬಾಬು ಬರುತ್ತೆ ಅಂತಲೇ ಹೇಳ್ಬೋದು. ನಾನು ಈ 2 ಸಲನೂ ಕೂಡ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಕ್ರಿಸ್ಪಾಗೋರ್ಗು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಕಬಾಬ್ನ. ಜಾಸ್ತಿ ಸೀಸಕ್ಕೆ ಹೋಗ್ಬಿಡಿ. ಕಲರ್ ಚೇಂಜ್ ಆಗಿರುತ್ತೆ, ಮೇಲ್ಗಡೆ ಎಲ್ಲ ನಮಗೆ ಕ್ರಿಸ್ಪಿನೆಸ್ ಕಾಣಿಸುತ್ತೆ. ಆವಾಗ ನೀವು ತಗೊಂಡ್ರೆ ಆಯಿತು. ಕಲರ್ ಕೂಡ ನೋಡಿ ಚೆನ್ನಾಗಿ ಬಂದಿರುತ್ತೆ. ಚೆನ್ನಾಗಿ 2 ಕಡೆ ಸೈಡೂ ಕೂಡ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡು ನಾನು ಎತ್ತಿಟ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ. ಹಾಗೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿ ಆಗಿರುವಂತಹ ಕಬಾಬು, ಚಿಕನ್ ಕಬಾಬು ರೆಡಿಯಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅಷ್ಟೇ ರುಚಿಯಾಗಿರುತ್ತೆ. ಇದಕ್ಕೇನು ಪುದೀನ ಚಟ್ನಿ ಬೇಕು ಅಂತಂದರೆ ಮಾಡ್ಕೋಬೋದು, ಹಾಗೆ ಕೂಡ ತಿನ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಿಮ್ಮನೆಯಲ್ಲೂ ಕೂಡ ಹೇಗೆ ಬಂದಿತ್ತು ಅಂತೇಳಿ ಕಮೆಂಟ್ನ ಮಾಡಿ ಸ್ನೇಹಿತರೆ. ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ನನ್ನ ಚಾನಲ್ಗೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ, ಆಯಿತಾ? ಥ್ಯಾಂಕ್ ಯು. ಬಾಯ್.